ಇತ್ತೀಚೆಗೆ ಹೇಳ್ತಾರೆ ಸರ್ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಒಂದು ಎಪಿಸೋಡ್ನಲ್ಲಿ ಅವ್ರನ್ನ ಎದ್ದೇಳಿಸ್ತೀರ, ನನ್ನ ಕಷ್ಟ ನಾನು ಇವಾಗಲೇ ಕೂತಿರೋದು ನಾನು. ಅಲ್ಲ, ಅದು ಕೆಲವು ಟೈಮ್ ಮಾತಾಡ್ತಾನೆ ಇದ್ದಾಗ ಬೆಲೆ ಗೊತ್ತಾಗ್ತಾಯಿಲ್ವ ಅನ್ಸುತ್ತೆ. ಅಂದರೆ ನೀವು ಬೇರೆ ಬೇರೆ ಹೇಳ್ತಾ ಇದ್ರೆ ಪರವಾಗಿಲ್ಲ, ಹೇಳಿದ್ದೇ ಹೇಳ್ತಾ ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದ್ರೆ ಬೇರೆಯವರು ಇದ್ದಾರಲ್ಲ ಮಾತಾಡೋಕ್ಕೆ. ಆಮೇಲೆ ನಿಂತ್ಕೊಳ್ಳೋದು, ನಾನು ಆ್ಯಕ್ಚುಲಿ ಕೂತ್ಕೊಳ್ಳೋದಿಲ್ಲ, ನಾನು ಇವತ್ತಿಗೂ ಕೂರಲ್ಲ. ನಾವು ಏನಾರು ಮುಗಿಸ್ಕೊಂಬಂದ್ಬಿಟ್ಟು ಸಪೋಸ್ ನಾನು ಹೇಳ್ತಾ ಇರೋದು ನಾನು ಈ 10:30 ತನಕ ಶೂಟಿಂಗ್ ಆಗಿದೆ ಅಂದ್ಕೊಳ್ಳಿ, 10:30 ತನಕ ನಾನು ನಿಂತಿರ್ತೀನಲ್ವ. ಅದಾದಮೇಲೆ ಇನ್ನು ಮನೆಗೆ ಬಂದುಬಿಟ್ಟು ಸಪೋಸ್ ನಾನು ಹೇಳ್ತಾ ಇರೋದು ಮನೇಲೆಲ್ಲ ಅವ್ನು ಡ್ರಿಂಕ್ ಹಾಕೊಂಡು ನಿಂತ್ಕೊಳ್ಬೇಕು ಅಂತ ಅಂದರೆ ನಾನು ಬೆಳಗ್ಗೆವರೆಗೆ ನಿಂತಿರ್ತೀನಿ. ನಾನು ಆ ಟೇಬಲ್ ಹತ್ರ ಎಲ್ಲರೂ ಅಲ್ಲಿ ಇಲ್ಲಿ ಬಿದ್ದೋಗ್ಬಿಟ್ಟಿರ್ತಾರೆ, ನಿಂತ್ಕೊಳ್ಳೋಕ್ಕಾಗದು ಕಾಲು ನೋವು ಅಂತ. ನಾನು ಕೂರೋದು ಸ್ವಲ್ಪ ಕಮ್ಮಿ, ನಾನು ಕೂತ್ಕೊಳ್ಳೋದು ತುಂಬ ಕಮ್ಮಿ ನಾನು. ಬಟ್ ಅದಾದ ತಕ್ಷಣ ಅವ್ರಿಗೆ ಹೇಳಿದ್ರಿ ಸರ್, ಮತ್ತೆ ಕೂರಿಸಿದ್ರಿ ಅವ್ರನ್ನ. ಅದು ಸುಮ್ಮನೆ ಒಂದು ಸತಿ ಕೋಪ ಮಾತಾಡಿ ಗೊತ್ತಾಗಲ್ಲ ನಿಂತ್ಕೊಳ್ಳಿ ಅಂತ ಹೇಳಿದ್ದು. ಬಟ್ ಅದಾದಮೇಲೆ ಏನು ಗೊತ್ತಾ ಸರ್, ನಾವು ವಿ ಆರ್ ಡೂಯಿಂಗ್ ಇಟ್ ಅಂತ ಅವರು ನಿಂತ್ಕೊಳ್ಳೋ. ಅಲ್ಲಿ ಹೆಣ್ಮಕ್ಳೆಲ್ಲ ಎಷ್ಟೋ ಹೀಲ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ, ಪಾಪ ತಪ್ಪಾಗುತ್ತೆ ಸರ್. ಕಾಲ್ ಪೇನ್ ಅನ್ನೋದು ಅಂದರೆ ಇತ್ತೀಚೆಗೆ ಒಂದು ಹೇಳ್ಕೊಂಡಿದ್ರಿ, ಬೇರೆ ಕಾಲ್ ಪೇನ್ ಬರೋಲ್ಲ ಅಂತ. ಯಾಕಂದ್ರೆ ನಾವು ಹಿಂದಿನ ದಿನ ಏನು ಮಾಡಿದ್ದೀವಿ, ಎಲ್ಲೋ ಫೈಟ್ ಮಾಡ್ಕೊಂಬಂದಿರ್ಬೋದು, ಇನ್ನೊಂದು ಮಾಡ್ಕೊಂಬಂದಿರ್ಬೋದು, ಸ್ವಲ್ಪ ಕಾಲುಗಳು ನೋವ್ತಾವಲ್ಲ. ಯಾಕಂದ್ರೆ ನನಗೆ ಈ ಒಂದು ಕಾಲಲ್ಲೇ 3 ಆಪ್ರೇಷನ್ ಆಗಿದೆ, ಫೈಟ್ಸಲ್ಲೇ ಎಲ್ಲ ಡ್ಯಾಮೇಜ್ ಆಗಿರೋದು. ಸೊ ನೋವು ಬಂದೇ ಬರುತ್ತಲ್ಲ ಸ್ವಲ್ಪ. ಬಟ್ ಆ ಕೆಲಸದ ವೇಗದಲ್ಲಿ ಹೀಟ್ ಅಪ್ಪಲ್ಲಿ ಗೊತ್ತಾಗಲ್ಲ ಅಷ್ಟೇ. ಎಷ್ಟು ದಿನಗಳ ಶೂಟ್ ಆಗ್ಬೋದು ಸರ್ ಈ ಸರಿ? ಅಂದರೆ 120 ಡೇಸ್ ಏನಾರು ಆಗ್ಬೋದಾ ಸರ್? ಯಾವುದು ಬಿಗ್ ಬಾಸ್ ಏನೋ ಮುಗಿಯುತ್ತಂದರೆ ಇವ್ರದ್ದು ನಾರ್ಮಲಿ 100 ಡೇಸ್ ಸರ್. 100 ಡೇಸ್ ಮೇಲೆ 1-2 ವಾರ ಎಕ್ಸ್ಟೆನ್ಷನ್ ಇರುತ್ತೆ ಅಷ್ಟೇ, ಅದು ಇರುತ್ತೆ ಸರ್. ಈ ಸರಿಯ ಬಿಗ್ ಬಾಸ್ ಜನರನ್ನು ಸೆಳೆಯೋದ್ರಲ್ಲಿ ಗೆದ್ದಿದೆ ಅಂತ ಅನಿಸ್ತಾ ಇದೆಯಾ? 100%. ಅಂದರೆ ರೇಟಿಂಗ್ಸೇ ಹೇಳ್ತಾ ಇದೆಯಲ್ಲ, ಲಾಸ್ಟ್ ಟೈಮು ವಾಸ್ ದ ಮೋಸ್ಟ್ ಸಕ್ಸಸ್ಫುಲ್ ಸೀಸನ್ ಅಂತ ಹೇಳ್ತಾರೆ. 10ನೇ ಸೀಸನ್ ಅದು ಹೈಯೆಸ್ಟ್ ಬಂದಿದೆ ನಿಮಗೆ 9.7, 9.8 ಏನೋ. ಇದು ವೀಕ್ ಡೇಸ್ ಆ್ಯಾವ್ರೇಜೇ 10.5 ಇದೆ, ವೀಕೆಂಡ್ಸ್ ಎಲ್ಲ 12.5, 12.7 ಹಂಗೆ ಬರ್ತಾ ಇದೆಯಲ್ಲ. ಸೊ ದಟ್ ವೇ ಇಟ್ಸ್ ವೆರಿ ಬಿಗ್.